ಆ ದಂಪತಿ ತಮ್ಮ ಪಾಡಕ್ಕೆ ತಾವು ಬೈಕ್ನಲ್ಲಿ ಹೋಗ್ತಿದ್ರು. ಆದರೆ ಅವರ ಹಿಂದೆಯೇ ಜವರಾಯ ಫಾಲೋ ಮಾಡ್ತಿದ್ದಾನೆ, ಬಲಿಗಾಗಿ ಹವಣಿಸುತ್ತಿದ್ದಾನೆ ಅನ್ನೋದರ ಸಣ್ಣ ಸುಳಿವು ಕೂಡ ಅವರಿಗಿರಲಿಲ್ಲ. ಕೊಂಚ ಯಾಮಾರಿದ್ರು ಅಷ್ಟೆ. ಗಂಡನ ಕಣ್ಣೆದುರೇ ಹೆಂಡತಿ ಘೋರವಾಗಿ ಹೆಣವಾಗಿದ್ಲು. ಏರ್ಪೋರ್ಟ್ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ. ಸಿಮೆಂಟ್ ಲಾರಿ ಹರಿದು ಮಹಿಳೆಯ ದಾರುಣ ಸಾವು. ಹೌದು, ಫೋಟೋದಲ್ಲಿ ಕಾಣ್ತಾ ಇರುವ ಈ ಮಹಿಳೆಯ ಹೆಸರು ರತ್ನ. 53 ವರ್ಷದ ರತ್ನ ಮತ್ತು ಪತಿ ಪ್ರಕಾಶ್ ನಾಗರಬಾವಿ ಮೂಲದವರು. ಈ ದಂಪತಿಗೆ 3 ಹೆಣ್ಣು ಮಕ್ಕಳಿದ್ದು ಎಲ್ಲರಿಗೂ ಮದುವೆಯಾಗಿದೆ. ಓರ್ವ ಮಗಳು ಚಿಕ್ಕಜಾಲದಲ್ಲಿದ್ದು ಗಂಡ ಹೆಂಡತಿ ಇಬ್ರು ತಮ್ಮ ಮಗಳ ಮನೆ ಕಡೆಗೆ ಡಿಯೋ ಬೈಕ್ ನಲ್ಲಿ ಹೋಗ್ತಾ ಇದ್ರು. ಆದ್ರೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದುರಾದೃಷ್ಟವಶಾತ್ KA02 KP 1713 ನಂಬರ್ನ ಸಿಮೆಂಟ್ ಲಾರಿ ಯಲಹಂಕ BB ಮುಖ್ಯ ರಸ್ತೆ ವೆಂಕಟಾಲ ಫ್ಲೈಓವರ್ ಮೇಲೆ ಹಿಂಬದಿಯಿಂದ ಗುದ್ದಿದೆ. ಇಬ್ಬರು ಕೆಳಗೆ ಬಿದ್ದಿದ್ದಾರೆ. ಘಟನೆಯಲ್ಲಿ ಪ್ರಕಾಶ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾದ್ರೆ ಕಾಂಕ್ರೀಟ್ ಲಾರಿ ಟೈರ್ ಅಡಿಯಲ್ಲಿ ರತ್ನ ಸಿಲುಕೊಂಡಿದ್ದಾರೆ. ದೇಹವನ್ನ ಲಾರಿ ಎಳೆದೊಯ್ದಿದ್ದು ಸ್ಥಳದಲ್ಲೇ ರತ್ನ ಸಾವನ್ನಪ್ಪಿದ್ದಾರೆ. ಯಾರದ್ದೋ ತಪ್ಪು, ಇನ್ಯಾರಿಗೋ ಶಿಕ್ಷೆ. ಜವರಾಯನ ಕೋಪ ಹರಿದೇ ಬಿಟ್ಟಿತು ರಕ್ತ. ಎಸ್, ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಯಲಹಂಕ ಸಂಚಾರ ಪೊಲೀಸರು ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಯಾರದ್ದೋ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಅನ್ನುವ ಹಾಗೆ ಈ ಘಟನೆಯಲ್ಲಿ ಲಾರಿ ಚಾಲಕನ ತಪ್ಪಿಗೆ ಮಹಿಳೆಯ ಜೀವ ಬಲಿಯಾಗಿದೆ. ಪ್ರಕಾಶ್ ಮತ್ತು ರತ್ನ ಇವರು ದಂಪತಿಗಳು ನಾಗರಬಾವಿನಲ್ಲಿ ನಿವಾಸವಾಗಿರುವಂತಹವರು. ತಮ್ಮ ಮಗಳ ನಿವಾಸ ಚಿಕ್ಕಜಾಲದಲ್ಲಿದ್ದು ಚಿಕ್ಕಜಾಲಕ್ಕೆ ಹೋಗುವ ಸಂದರ್ಭದಲ್ಲಿ ನಮ್ಮ ಯಲಹಂಕ ಮೇಲ್ಸೇತುವೆ ಮೇಲಂತೆ ಹಾದು ಹೋಗುವ ಸಂದರ್ಭದಲ್ಲಿ ಇವರು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದಾಗ ಹಿಂದಿಂದ ಒಂದು ಕಾಂಕ್ರೀಟ್ ಮಿಕ್ಸರ್ ಬಂದು ಅಜಾಗರೂಕತೆ ಮತ್ತು ವೇಗದಿಂದ ಬಂದು ಹೊಡೆದಿದ್ದ ಕಾರಣ ರತ್ನ ಅವರು ಕೆಳಗೆ ಬಿದ್ದು ಚಾಲಕ ಆಮೇಲೆ ಮಿಕ್ಸರ್ ಲಾರಿ ಹಚ್ಕೊಂಡು ಹೋಗಿರ್ತಾನೆ. ಹಾಗೂ ಗಾಡಿನ ಅಲ್ಲೇ ಬಿಟ್ಟು ಅವನು ಓಡಿ ಹೋಗಿದ್ದು ಈ ಘಟನೆ ನಡೆದಿರೋದ್ರಿಂದ ನಾವು ಕಲ್ಪಬಲ್ ಹೋಮ್ಸೈಡ್ ನಾಟ್ ಅಮೌಂಟೆಡ್ ಮರ್ಡರ್ 105 BNS ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರ್ತೀವಿ. ತಮ್ಮ ಪಾಡಿಗೆ ತಾವು ಹೋಗ್ತಿದ್ದ ದಂಪತಿಗೆ ಯಮರೂಪಿಯಾಗಿ ಬಂದ ಸಿಮೆಂಟ್ ವಾಹನ ಪತ್ನಿಯನ್ನ ಬಲಿ ಪಡೆದಿದ್ದು ಇಡೀ ಕುಟುಂಬವನ್ನೇ ಶೋಕ ಸಾಗರಕ್ಕೆ ದೂಡಿದ್ದು ಮಾತ್ರ ದುರಂತವೇ ಸರಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ರೌಡಿ ಶೀಟರ್ನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭರ್ಭರವಾಗಿ ಹತ್ಯೆ ಮಾಡಲಾಗಿರುವ ಘಟನೆ ಬೆಂಗಳೂರಿನ ಕಾಡ್ಗೋಡಿ ಬಳಿ ನಡೆದಿದೆ. ವಿಜಯಲಕ್ಷ್ಮಿ ಕಾಲೋನಿಯಲ್ಲಿ ಪುನೀತ್ ಅಲಿಯಾಸ್ ನೇಪಾಳಿ ಪುನೀತ್ನನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಮೃತ ನೇಪಾಳಿ ಪುನೀತ್ ಕಾಡುಗೋಡಿ ಪೊಲೀಸ್ ಠಾಣೆಯ ರೌಡಿ ಶೀಟರ್. ಇನ್ನು ಇದನ್ನ ಕಾಡುಗೋಡಿ ಠಾಣಾ ರೌಡಿ ಶೀಟರ್ ಶ್ರೀಕಾಂತ್ ಅಂಡ್ ಟೀಮ್ ಕೊಲೆ ಮಾಡಿರೋದಾಗಿ ಗೊತ್ತಾಗಿದೆ. ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ಶುರು ಮಾಡಿದ್ದಾರೆ.